ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಹೆಲ್ದಿ ರಾಗಿ ಗಂಜಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡೋದಕ್ಕೆ ಇಡಬೇಕು. ಈಗ ನಾವಿಲ್ಲಿ ಮಾಡ್ತಿರೋದು 3 ಮೆಂಬರ್ಸಿಗಾಗುವಷ್ಟು ಒಂದು 3 ಕಪ್ಸ್ ನೀರನ್ನ ಬಿಸಿ ಮಾಡೋದಕ್ಕೆ ಕುದಿಯೋದಕ್ಕೆ ಇಟ್ಟಿದ್ದೀವಿ. ಮತ್ತು ಇನ್ನೊಂದು ಕಡೆ ನೀವು ರಾಗಿ ಗಂಜಿ ಪೌಡ್ರನ್ನ ತಗೊಂಡು ಒಂದು ಬೌಲಲ್ಲಿ ಅರೌಂಡ್ ಒಂದು 4-5 ಟೇಬಲ್ ಸ್ಪೂನಷ್ಟನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸೊ ಇಲ್ಲಿ ನಮ್ಮ ಅಮ್ಮ ಏನು ಮಾಡ್ತಿದ್ದಾರೆ ಅಂದರೆ, ಪೌಡರ್ ಖಾಲಿ ಆಗಿತ್ತಂತ ಬಾಕ್ಸಿಗೆ ದೊಡ್ಡ ಡಬ್ಬದಿಂದ ಚಿಕ್ಕ ಡಬ್ಬಗೆ ತುಂಬಿಸಿಟ್ಕೊತಾ ಇದ್ದಾರೆ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಗಂಜಿ ಪೌಡ್ರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿಗೂ ಕಲಿಸ್ಕೊಬೇಡಿ, ತುಂಬ ನೀರು ಥರನೂ ಕಲಿಸ್ಕೊಬೇಡಿ. ಈ ರೀತಿ ಚೆನ್ನಾಗಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಕಲಿಸ್ಕೊಂಡಿದ್ದು ಆದಮೇಲೆ ಕುದಿಯೋ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ನಿಮಗೆ ಉಪ್ಪು ಜಾಸ್ತಿ ಬೇಕು ಅಂತಂದರೆ ನೀವು ಅರೌಂಡ್ 1 ಸ್ಪೂನ್ ಹಾಕ್ಕೋಬೋದು 3 ಗ್ಲಾಸ್ ಗಂಜಿಗೆ. ನಾವು ಸ್ವಲ್ಪ ಉಪ್ಪು ಕಡಿಮೆ ಬಳಸೋದ್ರಿಂದ ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀವಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿಯೋ ತನಕ ವೆಯ್ಟ್ ಮಾಡಿ. ನೀರು ಚೆನ್ನಾಗಿ ಕುದ್ದು ಬಿಸಿ ಆದಮೇಲೆ ಕಲಸಿರ್ತಕ್ಕಂಥ ಗಂಜಿ ಪೌಡ್ರನ್ನು ಅದಕ್ಕೆ ನೀರಿಗೆ ಹಾಕಿ ಚೆನ್ನಾಗಿ ಗಂಟಿಲ್ಲದೆ ರೀತಿ 1-2 ನಿಮಿಷ ತಿರ್ಕೊಬೇಕು. ಸೊ ತಿರ್ಸಿದಾದಮೇಲೆ ನಾವು ಗಂಜಿನ ಕುದಿಯೋದಕ್ಕೆ ಬಿಡಬೇಕು. ಅವಾಗವಾಗ ಗಂಟಾಗಬಾರ್ದು ಅಂತ ಅಂದರೆ ಅಕೇಶ್ನಲಿ ತಿರುಗಿಸ್ತಾ ಇರಿ. ನೋಡಿ, ಈ ರೀತಿ ತಿರುಗಿಸಾದ್ಮೇಲೆ ಚೆನ್ನಾಗಿ ಗಂಜಿ ಕುದಿಬೇಕು. ಕುದ್ದು ಹುಕ್ ಬರೋ ಥರ ಆಗಬೇಕು. ನೋಡಿ, ಈಗ ಎಷ್ಟು ಚೆನ್ನಾಗಿ ನೀಟಾಗಿ ಕುದೀತಾ ಇದೆ. ಈ ರೀತಿ ಒಂದು 3-4 ನಿಮಿಷ ಗಂಜಿನ ಕುದಿಸಿದಾದ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಸರ್ವ್ ಮಾಡಿ. ಸೊ ಹೆಲ್ದಿ ಗಂಜಿ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.